ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಇದು ಒಂದು ಭಾವನಾತ್ಮಕ ಮತ್ತು ರೋಮಾಂಚಕ ಸಂಜೆ. ನನಗೆ ಶಿಕಾಗೋದಲ್ಲಿ ಎದ್ದು ನಿಂತಾಗ ಬೆವತಿದ್ದ ಆ ವಿವೇಕಾನಂದರನ್ನು ಸ್ಮರಿಸ್ತಾ, ಈ ದೇಶಕ್ಕಾಗಿ ಪ್ರಾಣ ಕೊಡುವುದಕ್ಕೂ ಸಿದ್ಧರಾದ ಸಾವರ್ಕರ್, ತಿಲಕ್ ಮುಂತಾದವರನ್ನು ಆಶೀರ್ವಾದ ಬೇಡ್ತಾ ನಾನು ನನ್ನ ಮಾತನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಪ್ರಯತ್ನವನ್ನಷ್ಟೇ ಮಾಡ್ತೀನಿ. ರಮ್ಯಾ ಅಂತ ಅನ್ನಿಸಿದರೆ ಕ್ಷಮಿಸಬೇಕು. ಪವಾಡ ಹೇಳೋದಕ್ಕೆ ನಾನು ಬಂದಿಲ್ಲ. ನನಗೆ ಅದರಲ್ಲಿ ನಂಬಿಕೆ ಕೂಡ ಇಲ್ಲ. ಆಧ್ಯಾತ್ಮ ಅಂದರೆ ಈ ಜಗತ್ತಿನ ಲೌಕಿಕ ಚಟುವಟಿಕೆಗಳ ಆಚೆಗೆ ನಡೆಯುವ ಒಂದು ಗುಹೆಯ ಒಳಗಿನ ಕೆಲಸ ಅಂತ ನಮ್ಮದೊಂದು ತಪ್ಪು ತಿಳುವಳಿಕೆ. ಇಲ್ಲೇ ಬೆಂಗಳೂರಿನಲ್ಲೇ ಕಳೆದ 10 ವರ್ಷ ಅಥವಾ 15 ವರ್ಷಗಳಿಂದ ಈಚೆಗೆ ಸತ್ತಿರತಕ್ಕಂತಹ ಅಮರೀಶ್ ವರ್ಮಾ ಅನ್ನುವ ಒಬ್ಬ ವ್ಯಕ್ತಿ, ಸಾಧಕರು, ತನ್ನ ಜೀವನಾನುಭವವನ್ನು ಸ್ವತಃ YNK ರಾವ್ ಬಹದ್ದೂರ್ ಸತ್ಯಕಾಮರ ಮುಂದೆ ಹಂಚಿಕೊಂಡದ್ದನ್ನು ಸತ್ಯಕಾಮರು ಸ್ವತಂತ್ರ ಕೃತಿಯಲ್ಲಿ ದಾಖಲಿಸಿದ್ದಾರೆ. ವೈಯಕ್ತಿಕವಾಗಿ ಒಂದು ಸಂದರ್ಶನದ ಮುಖಾಮುಖಿಯ ಹೊತ್ತಿನಲ್ಲಿ ಪರಸ್ಪರ ಮಾತಾಡ್ತಾ ಇರುವಾಗ ಅಮರೀಶ್ ವರ್ಮಾ ಅವರ ಮುಂಚಿತವೇ ಅವರ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿರತಕ್ಕಂತಹ ಈ ಪತ್ರಕರ್ತರು ಪ್ರಶ್ನೋತ್ತರದ ಸಂದರ್ಭದಲ್ಲಿ ಉತ್ತರಿಸುತ್ತಿದ್ದಂತಹ ಆ ಅಮರೀಶ್ ವರ್ಮರು ಇದ್ದಕ್ಕಿದ್ದ ಹಾಗೆ ನನ್ನನ್ನು ಕ್ಷಮಿಸಬೇಕು, ನನಗೆ ಭಾರದ್ವಾಜ ಮುನಿಗಳಿಂದ ಆದೇಶ ಬಂದಿದೆ, ನಾನು ನಿಮ್ಮ ಜೊತೆಗೆ ಮಾತು ಮುಂದುವರಿಸುವುದಕ್ಕಾಗುವುದಿಲ್ಲ, ವಿಶ್ವ ಒಂದು ವಿನಾಶದ ಅಂಚಿನಲ್ಲಿದೆ, ಅದರ ರಕ್ಷಣೆಗಾಗಿ ನಮ್ಮನ್ನು ಭಾರದ್ವಾಜರು ಕರೆಯುತ್ತಿದ್ದಾರೆ, ನಾನು ಒಂದಿಷ್ಟು ಕಾಲ ನಿಮ್ಮಿಂದ ನಿರ್ಗಮಿಸುತ್ತೇನೆ, ಮತ್ತೆ ಬರುತ್ತೇನೆ ಅಂತ ಹೊರಟು ಹೋಗ್ತಾರೆ. ಒಂದಿಷ್ಟು ಕಾಲದ ನಂತರ ಮತ್ತೆ 4-6 ದಿನಗಳ ನಂತರದ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಬರ್ತಾರೆ. ಆಗ ಅವರು ಹೇಳುವ ಸಂಗತಿ ಏನು ಅಂದರೆ, ಭಾರದ್ವಾಜ ಮುನಿಗಳು ಹೀಗೆ ಕೆಲವು ಆತ್ಮಗಳನ್ನು ಕರೀತಾರೆ ಮತ್ತು ಅವರ ಮೂಲಕ ಇಲ್ಲಿ ಆಗುವ ವಿನಾಶವನ್ನು ತಡೀತಾರೆ ಅನ್ನುವ ಘಟನೆಗಳನ್ನು ಆಧಾರ ಸಹಿತ ಅವರು ವಿವರಿಸ್ತಾರೆ. ಸತ್ಯಕಾಮರು ಅದನ್ನು ನಂಬೋದಿಲ್ಲ. ಅದಕ್ಕೆ ಪ್ರಾತ್ಯಕ್ಷಿಕೆಯ ರೂಪದಲ್ಲಿ ಸತ್ಯಕಾಮರನ್ನು ನಂಬಿಸುವಂತಹ ಒಂದು ಚೋದ್ಯವನ್ನು ಕೂಡ ಅಮರೀಶ್ ವರ್ಮಾ ಅಲ್ಲಿ ಪ್ರಕಟಿಸ್ತಾರೆ. ನಾನು ಹೇಳುವುದಕ್ಕೆ ಹೊರಟಿರುವುದು, ಈ ದೇಶ, ಈ ವಿಶ್ವ, ಈ ನಡೆ ಎಲ್ಲದರ ಹಿಂದೆ ಒಂದು ಆಧ್ಯಾತ್ಮ ಸೂತ್ರ, ಕಾಸ್ಮಿಕ್ ಅರೇಂಜ್ಮೆಂಟಿನ ಲೆವೆಲ್ನಲ್ಲಿ ಕೆಲಸ ಮಾಡ್ತೀವಿ. ನೀವು ಒಮ್ಮೆ ಕಣ್ಮುಚ್ಚಿ ನೋಡಿದರೆ ಅದು ಸ್ಪಷ್ಟವಾಗುತ್ತೆ. ಒಬ್ಬ ಕಾಳಿಯ ಗುಡಿಯಲ್ಲಿ ಕುಳಿತು ಕಾಳಿಯನ್ನು ಬಿಟ್ಟು ಇನ್ನೊಬ್ಬರಿಲ್ಲ ಅಂತ ಪ್ರಾರ್ಥಿಸ್ತಾ, ಜೀವನವನ್ನೆಲ್ಲ ಕಾಳಿಗೆ ಅರ್ಪಿಸಿ, ಅವಳೇ ಮಾತೆ ನಾನು ಮಗು ಅಂತ ಪ್ರಾರ್ಥಿಸ್ತಾ ಜೀವ ಸವಿಸಿದ ಆ ಹಣ್ಣು ಮುದುಕ ರಾಮಕೃಷ್ಣ ಪರಮಹಂಸ ಇಂಥ ಒಬ್ಬ ದೇಶ ನಡೆಸುವ ಹುಡುಗನನ್ನು ಯಾಕೆ ಶಕ್ತಿಪಾತ ಮಾಡಿ ಕಳಿಸಿಕೊಟ್ಟ? ಕಾಸ್ಮಿಕ್ ಅರೇಂಜ್ಮೆಂಟ್ ಅದು. ರಾಮಕೃಷ್ಣ ಪರಮಹಂಸರಿಗೆ ಇನ್ನೊಬ್ಬ ಗುಹೆಯಲ್ಲಿ ಕೂತ್ಕೊಳ್ಳುವವನು ಬೇಕಾಗಿದ್ದಿಲ್ಲ. ಈಗ ಈ ಕಾಲಕ್ಕೆ ಯಾರು ಬೇಕು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವರು ಅಂಥವನನ್ನೇ ಸಿದ್ಧಪಡಿಸಿದರು, ಅಂಥವನಿಗೆ ಶಕ್ತಿಪಾತ ಮಾಡಿದರು. ಅರಬಿಂದೋ ತನ್ನ ಜೀವನ ಚರಿತ್ರೆಯ ಅನೇಕ ಘಟನೆಗಳನ್ನು ಹೇಳುವಾಗ ಇಡೀ ಸ್ವಾತಂತ್ರ್ಯ ಯುದ್ಧ ಕಾಲದಲ್ಲಿ ತಾನು ಹೇಗೆ ತನ್ನ ಕೋಣೆಯಲ್ಲಿ ಕುಳಿತು ಎಷ್ಟೋ ಅಡ್ಡಿಗಳನ್ನು ಈ ದೇಶಕ್ಕೆ ಬಂದುದನ್ನು ನಿವಾರಿಸಿದ್ದೇನೆ ಅಂತ ಬರೆದಿದ್ದಾರೆ. ಯೋಗಿ ಕುಳಿತದ್ದು ಕೋಣೆಯಲ್ಲಿ, ತಾನು ಅಲ್ಲಿ ಹೇಗೆ ಅಡ್ಡಿಯಾದದ್ದನ್ನು ನಿವಾರಿಸಿದ್ದೇನೆ ಅಂತ ಬರಿಬೇಕಾದರೆ ಅದು ಎಂಥ ಶಕ್ತಿ! ಅದು ಈ ದೇಶದ ಪ್ರತಿಯೊಬ್ಬ ಜೀವಿಯಲ್ಲಿಯೂ ಇದೆ. ಅಧ್ಯಾತ್ಮ ಪೂಜೆ ಮಾಡ್ತಾ ಕಾಲಹರಣ ಮಾಡುವ ಕೆಲಸ ಅಲ್ಲ. ಪೂಜೆ ಅನ್ನುವುದಕ್ಕೆ ನಿಜವಾದ ವ್ಯಾಖ್ಯಾನ ಕೂಡ ನಾವು ತಿಳಿದ ಗಂಟಾಮಣಿ ಎತ್ತಿ ಆರತಿ ಬೆಳಗೋದಲ್ಲ. ಪೂಜೆ ಅಂದರೆ ಈ ಜಗದ ಯಾವ ಕೆಲಸವನ್ನು ನಿಲ್ಲದಂತೆ ನಡೆಸುವ ಕ್ರಿಯೆ ಎಲ್ಲವೂ ಪೂಜೆ. ಅಂಥದೊಂದು ಆಧ್ಯಾತ್ಮವನ್ನು, ಅಂಥದೊಂದು ಸ್ಟ್ರೆಂತನ್ನು ಹೇಳಿದ ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟ ದೇಶ ನಮ್ಮದು. ಅಲ್ಲಮ ಮತ್ತು ಗೋರಖನಾಥ್ ಅಂತ ಇಬ್ಬರು ಮುಖಾಮುಖಿ ಆಗ್ತಾರೆ. ಪರಸ್ಪರ ತಮ್ಮ ವೀರ ಎಷ್ಟು, ತಾನೆಷ್ಟು ಯೋಧ ಅಂತ ಒಂದು ಪರೀಕ್ಷೆಯ ಕಾಲಘಟ್ಟ. ಗೋರಖನಾಥರು ಹೇಳ್ತಾರೆ, ನೀನು ಬೇಕಾದ್ದು ಮಾಡು, ನನ್ನ ದೇಹಕ್ಕೆ ಏನೂ ಆಗೋದಿಲ್ಲ ಅಂತ. ಅಲ್ಲಮನ ಕೈಯಲ್ಲಿ ಒಂದು ಖಡ್ಗವನ್ನು ಕೊಡ್ತಾರೆ ಗೋರಖನಾಥರು. ಇಬ್ಬರೂ ಸಾಧಕರು, ದಾರ್ಶನಿಕರು. ಗೋರಖನಾಥರನ್ನು ಮುಂದೆ ಕುಳ್ಳಿರಿಸಿಕೊಂಡ ಅಲ್ಲಮ ಪ್ರಭು ಖಡ್ಗದಿಂದ ಒಂದು ಹೊಡೆದರೆ ಖಣಿಲ್ ಅಂತ ಶಬ್ದ ಬರೋದು. ಕೂತವರು ಗೋರಖನಾಥರೆಂಬ ಈ ದೇಹ, ಆದರೆ ಶಬ್ದ ಕಲ್ಲಿನದ್ದು ಬರ್ತಿದೆ. ದೇಹಕ್ಕೆ ಕಲ್ಲಾಗಕ್ಕೆ ಬರುತ್ತೆ ಅನ್ನೋದನ್ನು ಗೋರಖನಾಥರು ತೋರಿಸಿದರು.
ತಕ್ಷಣ ಅಲ್ಲಮ್ಮ ಹೇಳ್ತಾರೆ, ತಗೊಳ್ಳಿ ಖಡ್ಗ, ಈಗ ನನಗೆ ಹೊಡೆಯಿರಿ ಅಂತ. ಅಲ್ಲಮ್ಮ ಕೂತ್ಕೊಳ್ತಾರೆ. ಗೋರಖನಾಥರು ಹೊಡೀತಾರೆ, ಶಬ್ದ ಬರುವುದಿಲ್ಲ, ದೇಹ ಇಡೀ ಪಾರಾಗಿ ಕತ್ತಿ ಹೊರಗೆ ಬರುತ್ತೆ. ಕೂತವರು ಕೂತ ಹಾಗೆ ಇದ್ದಾರೆ ಅಲ್ಲಮ್ಮ, ತಾನು ಬಯಲಾಗಿ ಬಿಟ್ಟಿದ್ದಾರೆ ಅಲ್ಲಮ್ಮ. ಇಂಥ ಶಕ್ತಿ ಆಧ್ಯಾತ್ಮದೊಳಗಿದೆ. ಯಾಕೆ ಇದೆ ಅನ್ನುವುದು ಪ್ರಶ್ನೆ. ಹೌದು, ಐನ್ಸ್ಟೈನ್ ತನ್ನ ಕೋಣೆಯೊಳಗೆ ಕೂತು ಒಂದು ಅಣುಬಾಂಬನ್ನು ಹುಡುಕಿದ. ಜಗತ್ತಿನಲ್ಲಿ ಎಲ್ಲರಿಗೂ ಗೊತ್ತಾಯಿತು, ಇಷ್ಟು ವರ್ಷ ಕಾಲ ಸಂಶೋಧನೆ ಮಾಡಿದ ಐನ್ಸ್ಟೈನ್ ಏನು ಹುಡುಕಿದ ಅಂದರೆ ಅಣುಬಾಂಬ್ ಹುಡುಕಿದ ಅಂತ. ಒಂದು ಮೆಟೀರಿಯಲಿಸ್ಟಿಕ್ ರಿಸಲ್ಟ್ ಇದೆ. ಅಧ್ಯಾತ್ಮ ನಿಮಗೆ ಕಾಣಿಸೋದಿಲ್ಲ, ಏನು ಮಾಡಿದ್ದಾನೆ ಗೊತ್ತಿಲ್ಲ, ಆದರೆ ನಡೆಯುತ್ತಿರೋದು ಈ ಜಗತ್ತಿನ ನಿಜವಾದ ಅರ್ಥದಲ್ಲಿ ಅದನ್ನು ಹುಡುಕಿದವನಿಗೆ ಗೊತ್ತು ಅವರೇನು ನಡೆಸಿದ್ದಾರೆ ಅಂತ. ಅವರು ಇಲ್ಲಿರುವ ಯಾವುದನ್ನು ನಿಲ್ಲಿಸದ ಹಾಗೆ, ಕೇಡನ್ನು ಅಲ್ಲಲ್ಲಿ ವಿನಾಶ ಮಾಡಿ ಒಳಿತನ್ನು ಮತ್ತೆ ಮತ್ತೆ ಸ್ಥಾಪಿಸುವ ಕೆಲಸ ಮಾಡಿದ್ದಾರೆ. ನಮಗೆ ಬಹಳ ಸಿಂಬಾಲಿಕ್ ಆದ ಒಂದು ಘಟನೆ ಆ ಭಗವದ್ಗೀತೆ ಯುದ್ಧ ಸಂದರ್ಭ, ರಣಕ್ಷೇತ್ರ, ಅಲ್ಲಿ ಆಧ್ಯಾತ್ಮ. ತುಂಬ ಸಿಂಬಾಲಿಕ್ ಆದ ಒಂದು ವಿವರಣೆ ಅದು. ಎಲ್ಲರೂ ಪ್ರಶ್ನೆ ಮಾಡ್ತಾರೆ, ಬುದ್ಧಿಯೇ ಜೀವಿಗಳಾದವರಿಗೆ ಅಂಥದೇ ಪ್ರಶ್ನೆ. ಸೊ ಬುದ್ಧಿಯಿಂದ ಕೇಳ್ತಾರೆ, ಅಲ್ಲ ನಿಮ್ಮ ಸಂತೋಷ ನನಗರ್ಥ ಆಗುತ್ತೆ, ಆದರೆ ಈ ಆವೇಶದ ಆಚೆಗೊಂದು ಸತ್ಯ ಇದೆ, ಅದರ ಕಡೆಗೆ ಕೂಡ ಮುಖ ಮಾಡೋಣ. ಹೃದಯ ಅನ್ನೋದೊಂದಿದೆ. ಆ ಹೃದಯದ ಒಳಗಿದ್ದ ಒಂದು ಸತ್ಯಕ್ಕೆ ಮಾತ್ರ ಗೊತ್ತು, ಅರ್ಜುನನನ್ನು ಕೃಷ್ಣನಿಗೆ ಸಮಾಧಾನ ಪಡಿಸಲಿಕ್ಕೆ ಎಷ್ಟು ಹೊತ್ತು ಸಾಕು ಅಂತ. ನಾವು ನಮ್ಮ ಗಂಟೆಯ ಲೆಕ್ಕಾಚಾರದಲ್ಲಿದ್ದೇವೆ. ಅವ ಅದನ್ನು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ಮಾಡಿರಬಹುದು. ಭಗವದ್ಗೀತೆ ನಮಗೆ 18 ಅಧ್ಯಾಯ ಶ್ಲೋಕ, ಅಷ್ಟನ್ನು ಹೇಳೋಕ್ಕೆ ಹೇಗೆ? ನಾವು ಶಾಲೆಯಲ್ಲಿ ಪಾಠ ಮಾಡೋದು 1 ಗಂಟೆಯಲ್ಲಿ ಸಿಲೆಬಸ್ ಮುಗಿಸೋಕೆ ಎಷ್ಟು ಒದ್ದಾಡ್ತೀವಿ? ಈ ಲೆಕ್ಕಾಚಾರ ನಮ್ಮದು. ಕೃಷ್ಣನಿಗೆ ಅರ್ಜುನನನ್ನು ಪರಿವರ್ತಿಸ್ಕೊಳ್ಳೋಕ್ಕೆ ಸೆಕೆಂಡ್ಸ್ ಸಾಕು. ರಾಮಕೃಷ್ಣ ಪರಮಹಂಸರಿಗೆ ತನ್ನ ಜ್ಞಾನವನ್ನು ಧಾರೆ ಎರೆಯೋದಕ್ಕೆ ಸೆಕೆಂಡ್ಸ್ ಸಾಕು. ನನ್ನ ಗುರುಗಳು ಸತ್ಯಕಾಮರು ಹೇಳ್ತಿದ್ರು, ನಾನು ಕೇಳ್ತಿದ್ದೆ ಅವರಿಗೆ, ಪಾಪ 40 ವರ್ಷ ಕಾಲ ಸಂಪಾದಿಸಿದ ಸಾಧನೆ, ಎಷ್ಟೆಷ್ಟು ಕಷ್ಟಪಟ್ಟಿದ್ದೀರಿ, ಎಷ್ಟು ಗುಡ್ಡಮೇಡು ಅಲ್ದಿದ್ದೀರಿ, ಎಷ್ಟು ಬತ್ತಲೆ, ಎಷ್ಟು ಚಳಿ, ಎಷ್ಟು ಮಳೆ, ಎಷ್ಟು ಭಿಕ್ಷೆ. ನಾನೇನೂ ಮಾಡಿಲ್ಲ, ನಿಮ್ಮ ಹತ್ರ ಬಂದು 4 ವರ್ಷ ಆರಾಮ್ ಜೀವನ ಕಳೀತಿದ್ದೀನಿ, ನೀವು ಹೇಳ್ತಿದ್ದೀರಿ ಇಷ್ಟೇ ಇರು ಅಂತ. ನಾನು ಹೇಗೆ ಅರ್ಹಳು? ಆಗ ಅವರು ಕೊಟ್ಟ ಜ್ಞಾನಕ್ಕೆ ಕೊಟ್ಟ ವ್ಯಾಖ್ಯಾನ, ಹೌದು ಮಗಳೇ, 40 ವರ್ಷ ನಾನು ಸಂಪಾದಿಸಿದ ಜ್ಞಾನ ಅದು 4 ವರ್ಷದಲ್ಲಿ ನಿನಗೆ ದಾಟಿಸಲು ನನಗೆ ಸಾಧ್ಯವಾಗದೇ ಇದ್ದರೆ, ಮತ್ತು 4 ವರ್ಷದಲ್ಲಿ ನೀನು ಪಡೆದ ಜ್ಞಾನವನ್ನು 4 ತಿಂಗಳಲ್ಲಿ ನಿನಗೆ ಇನ್ನೊಬ್ಬನಿಗೆ ದಾಟಿಸಲು ಸಾಧ್ಯವಾಗದೇ ಇದ್ದರೆ, ಆ ಹುಡುಗನಿಗೆ 4 ತಿಂಗಳಿನಿಂದ ನನ್ನಿಂದ ಪಡೆದ ಜ್ಞಾನವನ್ನು ಮತ್ತೊಬ್ಬನಿಗೆ 4 ಸೆಕೆಂಡುಗಳಲ್ಲಿ ದಾಟಿಸಲು ಸಾಧ್ಯವಾಗದಿದ್ದರೆ ಅದು ಜ್ಞಾನವೇ ಅಲ್ಲ ಅಂತ ಹೇಳಿದರು. ನಾವು ಎಷ್ಟು ಪವರ್ಫುಲ್ ಅಂತ ಗೊತ್ತಾಗಬೇಕಾದ್ರೆ ಹೊರಗೆ ಹುಡುಕಬೇಕಾಗಿಲ್ಲ, ಸುಮ್ಮನೆ ಕಣ್ಣು ಮುಚ್ಚಿದರೆ ಸಾಕು. ಅದನ್ನೇ ಹೇಳಿದ್ದು, ಒಳಗೆ ಇದೆ ಅದು ಅಂತ. ಸೂರ್ಯ ಆದಿತ್ಯ ಅಂತ ಹೊರಗೆಲ್ಲ ಸಾಕಷ್ಟು ಬೆಳಗುವ ಸೂರ್ಯರಿದ್ದಾರಲ್ಲ, 7 ಜನ ಇದ್ದಾರೆ ಅಂತ ಹೇಳ್ತಾರೆ. ಪುತ್ತೂರು ಅಜ್ಜ ಹೇಳ್ತಾರೆ, ಎಂಥದಪ್ಪ, ನಮಗೆ ಅವ್ರಿಗಿಂತನೂ ಇಲ್ಲಿ ಒಬ್ಬ ಅಂಗುಷ್ಟ ಮಾತ್ರ ಕಾಣ್ತಾನಲ್ಲ, ಅವನು ಭಾರಿ ಅಂತ ಅನ್ನಿಸ್ತದೆ ಅಂತ ಅಜ್ಜ ಹೇಳ್ತಿದ್ರು. ಈ ಸ್ಟ್ರೆಂತ್ ಯಾವುದನ್ನು ಮಾಡಬಲ್ಲದು ಅನ್ನೋದಕ್ಕೆ ನೋಡಿ, ಇದೊಂದು ಕಾಸ್ಮಿಕ್ ಅರೇಂಜ್ಮೆಂಟ್ ಅಂತ. ಅದಕ್ಕೆ ನಾನು ಹೇಳಿದ್ದು, ಯುದ್ಧ ನಡೆಯುವ ಎಲ್ಲ ಲೆಕ್ಕಾಚಾರಗಳು ದುರ್ಯೋಧನನದ್ದು, ಅಕ್ಷೋಹಿಣಿ ಸೈನ್ಯದ ಜೊತೆಗೆ ಅವನಿಗಿರುವ ಸ್ಟ್ರೆಂತ್, ಅವನಿಗಿದ್ದ ಪ್ಲ್ಯಾನ್ ಎಲ್ಲವನ್ನೂ ಒಂದು ಆಧ್ಯಾತ್ಮಿಕ ಕಾಸ್ಮಿಕ್ ಅರೇಂಜ್ಮೆಂಟಿನ ನೇತೃತ್ವ ವಹಿಸಿದ ಕೃಷ್ಣ ಕ್ಷಣ ಮಾತ್ರದಲ್ಲಿ ಅಲುಗಾಡಿಸಿ ಸೋಲಿಸಿಬಿಟ್ಟ. ಕಾಸ್ಮಿಕ್ ಅರೇಂಜ್ಮೆಂಟ್ ಗೆಲ್ಲುತ್ತೆ ಹೊರತು ನಮ್ಮ ಆಟ ಹೆಚ್ಚು ನಡೆಯಲ್ಲ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಅದಕ್ಕೆ ಲೆಕ್ಕಾಚಾರ. ದಯವಿಟ್ಟು ನಿಮಗೆ ಬೇಸರ ಆದರೂ ಕ್ಷಮಿಸಬೇಕು. ನಾನು ಇನ್ನೂ ಒಂದು ಉದಾಹರಣೆ ಕೊಡಬೇಕು. ಈ ದೇಶವನ್ನು ಸುಭಾಷ್ ಚಂದ್ರ ಬೋಸ್ ನಡೆಸದೆ ಗಾಂಧಿ ನಡೆಸುವ ಹಾಗೆ ಆಗುವುದಕ್ಕೂ ಇಂಥದ್ದೊಂದು ಕಾರಣ ಇದೆ. ದುಃಖ ಆಗ್ತಿರಬಹುದು ನಿಮಗೆ, ಗಾಂಧಿ ಬಂದದ್ದು ತಪ್ಪು ಅಂತಿರಬಹುದು ನೀವು, ಅಲ್ಲ ಅದು. ಅದನ್ನು ಮತ್ತಷ್ಟು ಕೂಲಂಕಷವಾಗಿ ನೋಡುವ ಆಧ್ಯಾತ್ಮದ ಸೆಳಹುಗಳು ಬೇಕು, ಹೊಳಹುಗಳು ಬೇಕು. ಅರ್ಥ ಆಗ್ತಿದೆ ನಿಮಗೆ. ಅಂಥದ್ದೊಂದು ಸೂತ್ರವನ್ನು ಕೃಷ್ಣ ಮೊದಲಾದವರು ನಮಗೆ ಸ್ಥಾಪಿಸಿಕೊಟ್ಟು ಹೋಗಿದ್ದಾರೆ. ಈ ಜಗತ್ತಿನಲ್ಲಿ ನಾವೆಲ್ಲ ಏನು ತಿಳಿದಿದ್ದೀವಿ ಅಂತಂದರೆ, ಇನ್ನೊಂದು ಇಲ್ಲ ನಮ್ಮನ್ನು ಬಿಟ್ಟರೆ ಅಂತ. ಆದರೆ ಪುರಾಣ ಎಷ್ಟು ಚಂದ ಹೇಳ್ತಿದೆ ಅಂದರೆ, ನನಗೆ ಚಕ್ರವರ್ತಿ ಸೂಲಿಬೆಲೆಯವರ ಕನ್ಸರ್ನ್ ಅರ್ಥ ಆಗುತ್ತೆ, ಆದರೆ ಅವರ ಭಯ ನನಗೆ ಬೇಡ ಅನಿಸುತ್ತೆ. ಇಲ್ಲಿಯ ಯಾವುದನ್ನು ನಾವು ಪಾಶ್ಚಾತ್ಯರನ್ನು ಕನ್ವಿನ್ಸ್ ಮಾಡಬೇಕಾಗಿಲ್ಲ, ಇಲ್ಲಿಯ ಯಾವುದನ್ನು ನಾವು ಬುದ್ಧಿಜೀವಿಗಳಿಗೆ ಕನ್ವಿನ್ಸ್ ಮಾಡಬೇಕಾಗಿಲ್ಲ, ಇಲ್ಲಿಯ ಯಾವುದನ್ನು ನಾವು ವಿಜ್ಞಾನಿಗಳಿಗೆ ಕನ್ವಿನ್ಸ್ ಮಾಡಬೇಕಾಗಿಲ್ಲ. ಯಾಕೆ ಗೊತ್ತಾ? ದೊಡ್ಡದು ತನ್ನಷ್ಟಕ್ಕೆ ಇರ್ತದೆ, ಅದಕ್ಕೆ ಇನ್ನೊಬ್ಬರ ಆಧಾರ ಬೇಡ. ಅದನ್ನು ಅನುಸರಿಸಿ ತಾವೇ ಹೋಗ್ತಿದೆ. ಈ ಜಗತ್ತು ಹೋಗಲೇಬೇಕು. ನನ್ನ ಪ್ರಕಾರ ನಾವು ವಿಶ್ವಗುರು ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಗುರು ಆದವನಿಗೆ ಒಂದೇ ಶಿಷ್ಯ,
ಅಂತಿಮ ಶಿಷ್ಯ ಅಂತ ಒಬ್ಬನನ್ನೇ ಆಯ್ಕೆ ಮಾಡ್ತಾನವ, ಅವನಿಗೆ ಹೆಸರು ಅಂತೇವಾಸಿ ಅಂತ. ನಾವು ವಿಶ್ವ ಮಾತೆ ಆಗಲಿಕ್ಕಿದ್ದೇವೆ. ತಾಯಿಗೆ ಎಷ್ಟು ಮಕ್ಕಳನ್ನು ಹೆತ್ತರೂ ತನ್ನ ಮಕ್ಕಳು. ಆಗುತ್ತೆ ಕೂಡ. ನೋಡಿ, ಈಗ ಒಂದು 10 ವರ್ಷಗಳ ಹಿಂದೆ ಇಂಥದ್ದೊಂದು ದೇಶಭಕ್ತಿ ಇರಲಿಲ್ಲ, ಈಗ ಹೆಚ್ಚುತ್ತಿದೆ. ಯಾಕೆ? ಅದಕ್ಕೂ ಕಾರಣ ಇದೆ. ಈಗ ಏರ್ತಾ ಇರುವ ಆವೇಶದ ಹಿಂದೆ ಒಂದು ಕಾಸ್ಮಿಕ್ ಅರೇಂಜ್ಮೆಂಟ್ ಯಾವುದನ್ನು ರೆಡಿ ಮಾಡ್ತಿದೆ. ಸ್ವಲ್ಪ ಕಣ್ಣು ಮುಚ್ಚಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಯಾಕೆ 10 ವರ್ಷದ ಹಿಂದೆ ಇರಲಿಲ್ಲ, ಈಗ ಯಾಕೆ ನಿಮ್ಮಲ್ಲಿ ಬೆಳೆಯುತ್ತಿದೆ, ಯಾವುದು ನಿಮ್ಮನ್ನು ಕರೀತಿರೋದು. ಅದಕ್ಕೆ ಗೊತ್ತು ಯಾರನ್ನು ಎಷ್ಟು ಹೊತ್ತಿಗೆ ರೆಡಿ ಮಾಡಬೇಕು ಅಂತ. ನಾವು ಎಷ್ಟರವರು, ನಾವು ಆಳುಗಳು. ಅದಕ್ಕೆ ನಾನೇ ಆಳುವವ ಅನ್ನುವ ದೊರೆಗಳಿಗಿಂತ ನಾನು ಈ ದೇಶದ ಆಳು ಅನ್ನುವ ಚಕ್ರವರ್ತಿ ಅಂಥವರು ದೊಡ್ಡವರು. ಯಾಕೆ ಅಂದರೆ ಆ ಕಾಸ್ಮಿಕ್ ಅರೇಂಜ್ಮೆಂಟ್ ಬೇಡುವುದು ಅಂಥವರನ್ನು. ದಾಸರಾಗಿ ಆಳಾಗದವ ಅರಸನಾಗಲಾರ. ದಾಸನಾಗಿ ಮಾಸ್ಟರ್ ಆಗಬೇಕಾದ್ರೆ ಮೊದಲು ಸರ್ವೆಂಟ್ ಆಗಬೇಕು. ಸರ್ವೆಂಟ್ ಆದವನಿಗೆ ಮಾಸ್ಟರ್ನ ಎಲ್ಲ ಕೆಲಸಗಳ ಒಂದು ಆಡಳಿತದ ಸೂತ್ರದ ಚುನ್ನಾರ ಹಿಡಿದು ಅದರಲ್ಲಿ ನಡೆಯುವುದು ಗೊತ್ತಿರುತ್ತೆ. ಈ ಥರದ ಒಂದು ಸ್ಥಿತಿ ಒಳಗೆ ನಮ್ಮನ್ನು ನಡೆಸುವ ಆ ಕಾಸ್ಮಿಕ್ ಅರೇಂಜ್ಮೆಂಟಿನ ಕಡೆಗೆ ಸ್ವಲ್ಪ ತಲೆ ಬಾಗಿಸಿದರೆ, ಫಲವನಿತ್ತು ಪೂಜಿಸುವವರ ಬಲ್ಲೆ, ಪುಷ್ಪವನಿತ್ತು ಪೂಜಿಸುವವರ ಬಲ್ಲೆ, ತನ್ನನಿತ್ತು ತುಷ್ಟಿ ಪಡೆಯುವವರನ್ನು ಎನಗಿತ್ತೋರ ಚನ್ನಮಲ್ಲಿಕಾರ್ಜುನ ಅಂತ ಅವಳು ಕೇಳ್ತಾಳೆ. ನೀವು ನಿಮ್ಮನ್ನೇ ಕೊಟ್ಟು ಈ ದೇಶಕ್ಕಾಗಿ ಹೋರಾಟಕ್ಕೆ ಸಿದ್ಧರಾಗಿದ್ದೀರಲ್ಲ, ಅದು ಈ ಆಧ್ಯಾತ್ಮದ ಮೂಲ ಸೂತ್ರ ಕೂಡ. ಸಮರ್ಪಣೆ, ಅರ್ಪಿಸಿಕೊಳ್ಳಿ ಅಂತ. ಯಾವುದಕ್ಕೆ? ಒಂದು ನಾಯಿಗೆ ಅರ್ಪಿಸಿಕೋ ಮಗಳೇ, ನಿನಗೆ ಅದು ದೊಡ್ಡದು ಅನಿಸಿದರೆ ಅರ್ಪಿಸಿಕೋ ಅಂತಿದ್ದ ಅಪ್ಪಯ್ಯ. ಸಮರ್ಪಣೆ ದೊಡ್ಡದು ಅಂತ. ನೀವಿವಾಗ ದೇಶಕ್ಕೆ ಅರ್ಪಿಸಿಕೊಂಡಿದ್ದೀರಲ್ಲ, ಇದೇನು ಸಣ್ಣ ಆಧ್ಯಾತ್ಮ ಅಲ್ಲ. ಯಾಕೆ ಅಂದರೆ ನಮ್ಮ ದೇಶದ ಪರಂಪರೆಯಲ್ಲಿ ಸಮರ್ಪಣೆಯ ಮುಖಾಂತರವೇ ದೊಡ್ಡವರಾದದ್ದು ಹೆಚ್ಚು ಹೊರತು ನಾನೇ ದೊಡ್ಡವ ಅಂದವರು ಯಾರೂ ದೊಡ್ಡವರಾಗಲಿಲ್ಲ. 4 ದಿನ ಪೇಪರ್ನಲ್ಲಿ ಹೆಸರು ಬಂದಿರಬಹುದು. ನಾನು ಚಿಕ್ಕವ, ಎನಗಿಂತ ಕಿರಿಯರಿಲ್ಲ ಅಂದ ಬಸವಣ್ಣ ಇವತ್ತೂ ದೊಡ್ಡವರಾಗಿ ಉಳಿದಿದ್ದಾರೆ. ಜ್ಞಾನಜ್ಯೋತಿ ಬಸವಣ್ಣ ಅಂತ ಕರೀತಾರೆ ಹೊರತು, ಭಕ್ತಿ ಭಂಡಾರಿ ಬಸವಣ್ಣ ಅಂತಾರೆ ಹೊರತು, ಬಿಜ್ಜಳನ ಭಂಡಾರಿ ಬಸವಣ್ಣ ಅಂತ ಯಾರೂ ಕರೆಯುವುದಿಲ್ಲ. ಅದು ಉಳಿಯುತ್ತೆ, ಅದು ಶಾಶ್ವತ, ಅದು ಕರೆಯುತ್ತೆ, ಅದು ಎಳೆಯುತ್ತೆ. ನಿಮ್ಮನ್ನು ಎಳೀತಾ ಇರೋದು ಯಾಕೆ ಈ ದೇಶ ಮಾತೆ ಅಂದರೆ, ಯಾವ ಜೀವಕ್ಕೆ ಹೃದಯ ಭಾವದಲ್ಲಿ ನನ್ನ ಹೆತ್ತ ತಾಯಿ ಮಾತ್ರ ನನ್ನ ಹೆತ್ತ ತಾಯಿ, ಪಕ್ಕದ ಮನೆಯ ತಾಯಿ ನಾನು ಮಲಗುವ ಹೆಣ್ಣು ಅನ್ನುವ ಭಾವ ಇದೆಯಲ್ಲ, ಅವರು ಎಂದೂ ಉದ್ಧಾರ ಆಗಿಲ್ಲ ಈ ಜಗತ್ತಿನಲ್ಲಿ. ಯಾರಿಗೆ ಪಕ್ಕದ ಮನೆಯ ತಾಯಿ ಕೂಡ ನನ್ನ ತಾಯಿ, ಈ ಊರು ನನ್ನ ತಾಯಿ, ಈ ಜಿಲ್ಲೆ ನನ್ನ ತಾಯಿ, ಈ ದೇಶ ನನ್ನ ತಾಯಿ ಅನ್ನುವ ಭಾವ ಬಂತಲ್ಲ, ಅದು ದೊಡ್ಡದು. ಯಾಕೆ ಅಂತಂದರೆ ಅದು ಒಂದು ಮಗುವಿನ ಭಾವ. ಮಗು ಮಾತ್ರ ದೊಡ್ಡದನ್ನು ಕಾಣೋದಕ್ಕೆ ಸಾಧ್ಯ. ಯಾಕೆಂದರೆ ಮಗುವಿಗೆ ಅನಗತ್ಯ ನಾವು ತುಂಬಿದ ಸರಕುಗಳಿಲ್ಲ. ಅದು ಫ್ರೆಶ್ ಮೈಂಡ್, ಅದು ಹೊಸದನ್ನು ಕಾಣೋಕ್ಕೆ ಸಿದ್ಧವಾಗಿರುವ ಕುತೂಹಲದ ಕಣ್ಣಿನ ವಿಸ್ಮಯ ಜಗತ್ತಿನ ಒಂದು ರೆಪ್ರೆಸೆಂಟೇಷನ್. ಮಗುವಾಗುವ ಗುಣ ಈ ದೇಶವನ್ನು ಮಾತೆ ಅನ್ನುವಲ್ಲಿ ಇದೆ. ಅದಕ್ಕೆ ನಾನು ಹೇಳಿದ್ದು, ಅಂಥದ್ದೊಂದು ಸಾಧ್ಯತೆ ಇರೋದು ಈ ನಮ್ಮ ಆಧ್ಯಾತ್ಮಕ್ಕೆ. ಇಡೀ ಜಗತ್ತಿನಲ್ಲಿ ಬಹುಶಃ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಪುರಾಣ ಹೇಳುತ್ತೆ, ಅಂದು ಅವನು ತನ್ನ ವಿನೋದಕ್ಕಾಗಿ ಸೃಷ್ಟಿಸಿದ್ದೆಷ್ಟೋ ಅಷ್ಟೇ ಇರುವುದು ಅನ್ನತ್ತೆ ಪುರಾಣ. ಹೊಸದು ಕ್ರಿಯೇಟ್ ಆಗಿಲ್ಲ ಅಂತ. ಒಂದು ಸಲ ಆಶ್ಚರ್ಯ ಆಗುತ್ತೆ. ಅರೆ, ಈಗ ಒಂದು ಕಾಲಕ್ಕೆ ನಾವಿಷ್ಟು ಜನಸಂಖ್ಯೆ ಎಲ್ಲಿತ್ತು? ಜನಸಂಖ್ಯೆ ಹೆಚ್ಚಿತಲ್ಲ. ಪುರಾಣದ ಲೆಕ್ಕಾಚಾರ ನೀವು ಲೆಕ್ಕ ಹಾಕಿದರೆ ಅದರ ಪ್ರಕಾರ ಪಶು ಪಕ್ಷಿಗಳು ಕಮ್ಮಿಯಾಗಿದ್ದಾವೆ, ಕ್ರಿಮಿಕೀಟಗಳು ಕಮ್ಮಿಯಾಗಿದ್ದಾವೆ, ಗಿಡ ಮರಗಳು ಕಮ್ಮಿಯಾಗಿದ್ದಾವೆ, ಮನುಷ್ಯನ ಸಂಖ್ಯೆ ಹೆಚ್ಚುತ್ತಾ ಇದೆ. ಅಲ್ಟಿಮೇಟ್ಲಿ ಅವನು ಎಷ್ಟನ್ನು ಸೃಷ್ಟಿಸಿದ್ದಾನ ಅಷ್ಟೇ ಇವೆ. ನಾವು ದೊಡ್ಡ ದೊಂಬರಾಟ, ನಮ್ಮದು ಅಷ್ಟು ಸೃಷ್ಟಿ, ನಾನೇ ಮಾಡಿದ್ದು, ನಾನೇ ಕಟ್ಟಿಸಿದ್ದು, ಈ ಕಾಲ ಲೆಕ್ಕದಲ್ಲಿ ನಾವಿದ್ದೇವೆ. ಆಧ್ಯಾತ್ಮ ಹೇಳುತ್ತೆ, ಇದು ಎಲ್ಲ ನಾನು ಸೃಷ್ಟಿಸಿ ಎಷ್ಟಿತ್ತಲ್ಲ ಅಷ್ಟೇ ಇದೆ, ಅದಷ್ಟೇ ಉಳಿಯೋದು. ಈ ಲೆಕ್ಕಾಚಾರ ನೋಡಿದರೆ ಬೀಯಿಂಗಿನ ಸ್ಟ್ರೆಂತನ್ನು ಅದು ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, 84 ಲಕ್ಷ ಯೋನಿಯನ್ನು ನೀನು ದಾಟಿ ಬಂದಿದ್ದೀಯಾ, ಈಗ ನಿನಗೆ ಕೊನೆಯ ಅವಕಾಶ. ಅದಕ್ಕೆ ಸನ್ಯಾಸವನ್ನು ಆದಷ್ಟು ಬೇಗ ಮಾಡು. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಮುಪ್ಪಿನಿಂದ ಒಪ್ಪ ಅಳಿಯದ ಮುನ್ನ, ಶಿವನ ನೆನೆಯಿರೋ ಈ ಜನುಮ ಬಳಿಕಿಲ್ಲ. ಇದನ್ನು ಯಾಕೆ ಹೇಳ್ತು ಅಂದರೆ, ಅದಕ್ಕೆ ನನಗೆ ಅನಿಸುತ್ತೆ, ಇಷ್ಟು ಯುವ ಜನಾಂಗಕ್ಕೆ ಇಂಥದ್ದೊಂದು ಹಸಿವು ಹುಟ್ಟೋದಿದೆಯಲ್ಲ, ಇದು ತುಂಬ ಆಧ್ಯಾತ್ಮಿಕ ಸೆಳೆತ. ಇದರ ಹಿಂದೆ ದೊಡ್ಡ ಪವರ್ಫುಲ್ ಆದ ಒಂದು ಕಾಸ್ಮಿಕ್ ಅರೇಂಜ್ಮೆಂಟನ್ನು ಎಲ್ಲರನ್ನು ಕಟ್ಟಿ ಹಾಕುವ ಮತ್ತು ಅದಕ್ಕೆ ಒಂದು ಮುನ್ನುಗ್ಗಿಸುವಂತಹ, ಬೆನ್ನ ಹಿಂದೆ ಶಕ್ತಿ ಕೊಡುವಂತಹ ಕೆಲಸ ಮಾಡುವ ಒಂದು ದೊಡ್ಡ ಪ್ರಯತ್ನ ಕೂಡ ನಡೀತಿದೆ. ಅದೇನು ಸುಮ್ಮನೆ ಅಲ್ಲ. ಹಾಗಾಗಿ ವಿಶ್ವಮಾತೆಯ ಈ ಕನಸು ಕಾಣುವ ಈ ಕಾಲಘಟ್ಟದಲ್ಲಿ ನಾನು ಹೇಳೋದಕ್ಕೆ ಇರೋದಿಷ್ಟೇ. ನನಗೆ ಚಕ್ರವರ್ತಿಯವರು ತನ್ನ ವಿಶ್ವಗುರುವಿನಾದ್ಯಂತ ಪಾಶ್ಚಾತ್ಯರು ಮತ್ತು
ವಿಜ್ಞಾನಿಗಳ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡು ಅವರಿಗೆ ಉತ್ತರಿಸ್ತಾರೆ. ನಮ್ಮ ದೇಶದ ಪರಂಪರೆಯನ್ನು ನೋಡಿದರೆ ಎಷ್ಟು ಅದ್ಭುತವಾಗಿದೆ ಅಂದರೆ, ಸಮುದ್ರ ಘನ ಎಂಬೆನೆ ಧರೆಯ ಮೇಲಡಗಿತ್ತು, ಧರೆ ಘನ ಎಂಬೆನೆ ನಾಗೇಂದ್ರನ ಫಣಾಮಣಿಯ ಮೇಲಡಗಿತ್ತು, ಆ ನಾಗೇಂದ್ರನ ಘನ ಎಂಬೆನೆ ಈಶ್ವರನ ಪಾರ್ವತಿಯ ಕಿರು ಕುಣಿಕೆಯ ಮುದ್ರಿಕೆಯಾಯಿತು, ಆ ಪಾರ್ವತಿಯ ಘನ ಎಂಬೆನೆ ಈಶ್ವರನ ಅರ್ಧಾಂಗಿಯಾದಳು. ಅಂಥ ಈಶ್ವರನ ಘನ ಎಂಬೆನೆ ತನ್ನ ಭಕ್ತರ ಮನದ ಕೊನೆಯ ಮೊನೆಯ ಮೇಲಡಗಿದನು ಕೂಡಲಸಂಗಮ. ಅಂದರೆ ನಂಬಿಕೆ ಅನ್ನುವುದು ಎಂಥ ಪವರ್ಫುಲ್ ಅಂದರೆ, ಇಡೀ ಕ್ರಿಯೇಷನ್ ನಿಂತಿರೋದು ಈ ನಂಬಿಕೆ ಮೇಲೆ. ಅದು ಇಲ್ಲದಿದ್ದರೆ ಅದು ಎಷ್ಟು ಅಂದರೆ ಸೂಜಿಯ ಮೊನೆಯ ನಂಬಿಕೆ ಅಂತ, ಒಂದು ಕ್ಷಣ ಕೂಡ ಪಿನ್ ಪಾಯಿಂಟ್ ಡೌಟ್ ಅನ್ನೋದೇ ಇಲ್ಲ. ದೇವ ಮಾರ್ಗದಲ್ಲಿ ಬಹಳ ಒಂದು ಅದ್ಭುತ ಮಾತು ಇದೆ. ದೇವ ಮಾರ್ಗವನ್ನು ಸಂಪೂರ್ಣ ತಲುಪಬೇಕಾದ್ರೆ ಬುದ್ಧಿ ಒಂದು ಅಡ್ಡಿ ಅಂತ. ನಿಜಕ್ಕೂ ನಾನೇನು ಜೋಕ್ ಮಾಡ್ತಿಲ್ಲ, ಬುದ್ಧಿ ಅಡ್ಡಿ ಅಂತ. ಯಾಕೆ ಅಡ್ಡಿ ಅಂದರೆ, ಸದಾ ಬುದ್ಧಿಗೆ ಏನು ಕೆಲಸ ಅಂದರೆ ಇದಲ್ಲ 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 ಅಂತ ಹೇಳ್ತಾ ಸಂಶಯವನ್ನು ಹುಟ್ಟಿಸೋದು. ಸಂಶಯಾತ್ಮ ವಿನಶ್ಯತಿ ಅಂತ ಕೃಷ್ಣ ಆಗಲೇ ಎಚ್ಚರಿಸಿ ಹೋಗಿದ್ದಾನೆ, ಪ್ರೂವ್ ಆಗಿದೆ ಕೂಡ. ಯಾರೆಲ್ಲ ಸಂಶಯ ಪಟ್ಟಿದ್ದಾರೋ ಅವರೆಲ್ಲ ನಿಜಕ್ಕೂ ತಮ್ಮ ಆತ್ಮಕ್ಕೆ ತಾವೇ ಹಾನಿಕಾರಕ ಆಗ್ತಾರೆ. ಸತ್ಯಕಾಮರು ಒಂದು ಕಡೆ ಒಂದು ಮಾತು ಬರೀತಾರೆ, ನೀವು ದೇವರನ್ನು ನಂಬಿರಿ ಬಿಡಿರಿ, ನಿಮ್ಮನ್ನಾದರೂ ನಂಬಿರಿ ಅಂತ. ಆ ನಂಬಿಕೆ ಇಲ್ಲದಿದ್ದರೆ ಏನು ಕತೆ ಅಂತ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದರೆ ನಮ್ಮ ದೇಶದಲ್ಲಿ ಇಡೀ ಜಗತ್ತು ನಿಂತಿರೋದು ಅದು ನಂಬಿಕೆ ಮೇಲೆ ಅನ್ನೋದನ್ನು ಹೇಳ್ತಿದೆ. ನಂಬಿಕೆ ಸ್ಮ್ಯಾಶ್ ಆದ ದಿವಸ ಎಲ್ಲವೂ ಡಿಸ್ಟ್ರಾಯ್ಡ್. ನಿಮಗೆ ಪತ್ನಿ ಅನ್ನೋಳು ಒಂದು ನಂಬಿಕೆ, ಅವಳು ನನ್ನನ್ನು ಬಿಟ್ಟು ಯಾರನ್ನು ಪ್ರೀತಿಸುವುದಿಲ್ಲ ಅನ್ನೋದು ನಂಬಿಕೆ. ಒಂದು ಕ್ಷಣ ಸಂಶಯ ಬಂತು ಅಂತ ಇಟ್ಕೊಳ್ಳಿ, ಮನೆ ರಣರಂಗ, ಪತ್ನಿ ಜೀವಕ್ಕೆ ಹಾನಿ, ಮನೆ ಕುಟುಂಬ ಸರ್ವನಾಶ ಅಲ್ವಾ. ನಂಬಿಕೆ ಎಷ್ಟು ಪವರ್ಫುಲ್ ಅನ್ನುವುದನ್ನು ಹೇಳಿದ ಆಧ್ಯಾತ್ಮ ಜಗತ್ತಿನಲ್ಲಿ ನಾವಿವಾಗ ಹೊರಟಿರೋದು ಒಂದು ಯುದ್ಧ ನಡೆಯ ಹಾಗೆ, ರಣತಂತ್ರದ ಹಾಗೆ ಕಾಣಿಸ್ತಿರಬಹುದು. ಆವೇಶ, ಅದಕ್ಕೆ ನಾನು ಹೇಳಿದ ಆವೇಶ ನಿಜಕ್ಕೂ ಅನಿವಾರ್ಯವೇನೂ ಅಲ್ಲ. ಆವೇಶ ಒಂದು ಪರಿಕರ ಹೌದು, ಅದರೊಳಗೊಂದು ಸ್ಥಿರವಾದ ಆ ನಂಬಿಕೆ ಕೂಡಿಬಿಟ್ರೆ, ಆವೇಶಕ್ಕೆ ನಂಬಿಕೆ ಸೇರಿದರೆ ನಾವು ಗಟ್ಟಿಯಾದ್ದನ್ನೇ ಮಾಡ್ತೀವಿ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಈ ಆಧ್ಯಾತ್ಮ ಇದೆ. ನೋಡಿ, ನಮ್ಮ ದೇಶದಲ್ಲಿ ಮಾತ್ರ ಅಕ್ಷರಕ್ಕೆ ಕೂಡ ಒಂದು ಸೈಂಟಿಫಿಕ್ ಅನಾಲಿಸಿಸ್ ಕೊಟ್ಟ ಅಭಿನವ ಗುಪ್ತ ಬರ್ತಾನೆ. ಅಕ್ಷರಕ್ಕೆ ಬಣ್ಣ ಇದೆ ಅಂತಾನೆ, ವರ್ಣ ಅನ್ನೋದನ್ನು ಹೇಳ್ತಾನೆ ಅವನು. ಇದು ಇಂಥ ಅಕ್ಷರಕ್ಕೆ ಇಂಥ ಬಣ್ಣ ಅಂತ. ನೀವೇ ಸ್ವಲ್ಪ ಯೋಚಿಸಿದರೆ ಗೊತ್ತಾಗುತ್ತೆ. ಆಯಾ ಅಕ್ಷರಗಳು ಅದರ ಬಣ್ಣದಲ್ಲಿ ಕಾಣಿಸ್ತವೆ ಅನ್ನೋದನ್ನು ಹೇಳಿದ್ದು ಅಭಿನವ ಗುಪ್ತ. ಮಾತ್ರವಲ್ಲ, ಎಲ್ಲಿವರೆಗೆ ಹೇಳ್ತಾರೆ ಅಂತಂದರೆ, ಒಂದು ಮಾತು ಅನ್ನೋದು ಹೊಟ್ಟೆಯಲ್ಲಿ ಹುಡ್ತದೆ ಅಂತಾರೆ. ನಾವು ತಿಳಿದಿದ್ದೀವಿ ಇಲ್ಲಿ ಅಂತ ಅಲ್ಲ, ಹೊಟ್ಟೆಯಲ್ಲಿ ಹುಡ್ತದೆ, ಆ ಬಳಿಕ ಅದು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ನನಗೆ ಏನು ಹೇಳಲಿಕ್ಕಿದೆ ಅನ್ನೋದು. ಆ ಬಳಿಕ ಅದು ನಾನು ಹೃದಯದಲ್ಲಿ ಅದನ್ನು ಆವಿಷ್ಕರಿಸಿಕೊಳ್ತೇನೆ, ಆ ಬಳಿಕ ವೈಖರಿ ಆಗುತ್ತೆ. ಪರಾ ಪಶ್ಯಂತಿ ಮಧ್ಯಮ ವೈಖರಿ ಅಂತ ಮಾತಿಗೆ 4 ಹಂತ ಅಂತ ಹೇಳಿದರು. ಇದು ಒಂದು ಸಣ್ಣ ಉದಾಹರಣೆ. ಇನ್ನು ಮುಂದಕ್ಕೆ ಬಂದರೆ, ದೇಹದ ಸಂಗತಿಗೆ ಬಂದರೆ, ದೇಹದಲ್ಲಿ ಎಲ್ಲಿ ಇದ್ದಾನೆ ಅಂತ ಹುಡುಕುವವರೆಗೆ ಹೋದರು. ಶೋಧ ಅಂದರೆ ನಮ್ಮ ಪ್ರಜ್ಞಾವಲಯವನ್ನು ಚಂದ ಮಾಡಿ ಎಳೆ ಎಳೆಯಾಗಿ ಬಿಡಿಸಿ 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 ಇದರೊಳಗೆ ಏನಿದೆ ಅನ್ನೋದನ್ನು ಶೋಧಿಸಿದ ಮಹಾಸಂಗತಿ ಇದೆಯಲ್ಲ, ಅವರು ಕಡೆಗೆ ಬಂದರು ತೀರ್ಮಾನಕ್ಕೆ, ಇಲ್ಲಿ ಹೃದಯ ಕುಹರ ಮಧ್ಯೆ ನಿಷ್ಕಲಂ ಬ್ರಹ್ಮ ಸತ್ಯಂ ಅಂತ ಅಲ್ಲಿ ಬಂದರು. ಅಲ್ಲಿ ಇದ್ದಾನೆ ಅಂತ. ಅಲ್ಲಿ ಬಂದ ತಕ್ಷಣ ಅದನ್ನು ನೋಡುವುದಕ್ಕೆ ಏನೆಲ್ಲ ಅಡ್ಡಿಗಳಿವೆ ಅನ್ನೋದನ್ನು ನೋಡಿದರು. ಮನಸ್ಸು ಅಡ್ಡಿ, ದೇಹ ಅಡ್ಡಿ, ಮೋಹಗಳು ಅಡ್ಡಿ ಅಂತ ಲೆಕ್ಕ ಹಾಕಿದರು. ಸೆಕ್ಸ್ ಕೂಡ ಒಂದು ಅಡ್ಡಿಯಾ? ಪಾಪ ಪ್ರಜ್ಞೆಯಿಂದ ಇವತ್ತು ಸೆಕ್ಸನ್ನು ಅಡ್ಡಿ ಅಂತ ತಿಳಿದವರೂ ಇದ್ದಾರೆ. ಅಲ್ಲ ಅಂತ ಹೇಳಿದ್ದು ನಮ್ಮ ಅಧ್ಯಾತ್ಮ. ಒಂದು ಸೆಕ್ಸನ್ನು ಕೂಡ ಹೇಗೆ ಸುಪ್ರೀಂ ಎನರ್ಜಿಯಾಗಿ ಕನ್ವರ್ಟ್ ಮಾಡಬಹುದು ಅಂತ ಹೇಳಿತು, ಒಂದು ಶಕ್ತಿಯಾಗಿ ಅದು ನಮ್ಮನ್ನು ಬೆಳೆಸೋದಕ್ಕಿದೆ ಅನ್ನೋದನ್ನು ಹೇಳ್ತು. ಇವೆಲ್ಲ ಸಾಮಾನ್ಯ ಸಂಗತಿಗಳಲ್ಲ, ದೇಶದ ನಮ್ಮ ಅಧ್ಯಾತ್ಮದ ಕೊಡುಗೆ. ನಾನು ನನ್ನ ಪಾಡಿಗೆ ಕುತ್ಕೊಳ್ಳೋದ್ರಿಂದ ನನಗೆ ಮಾತು ಕಷ್ಟ. ಯಾಕೆಂದರೆ ಅವತು ಮಾಂ ಅವತು ವಕ್ತಾರಂ ಅಂತ ಶಾಂತಿ ಮಂತ್ರದಲ್ಲಿ ಒಂದು ಮುಖ್ಯ ಪ್ರಾರ್ಥನೆ ಏನು ಅಂದರೆ, ನನ್ನನ್ನು ಕಾಪಾಡು, ಆ ಮಾತಾಡುವವನನ್ನು ಕಾಪಾಡು ಅಂತ. ಅವತು ಮಾಂ ಅವತು ವಕ್ತಾರಂ. ಯಾಕೆಂದರೆ ಉಪನಿಷತ್ಕಾರರಿಗೆ ಎಷ್ಟು ಸ್ಪಷ್ಟ ತಿಳುವಳಿಕೆ ಅಂದರೆ, ಈ ಮಾತಾಡುವವನು ನಾನಲ್ಲ ಅಂತ. ಅದು ಅವನು ಟ್ಯೂನ್ ಮಾಡಿದರೆ ಉಂಟು, ನಿಮಗೆ ಹೇಳು ಅಂದರೆ ಅವನು ಹೇಳಿಸ್ತಾನೆ, ಇಲ್ಲಾದರೆ ಇಲ್ಲ ಅಂತ. ಇದನ್ನು ಜಡ್ಡು ಕೃಷ್ಣಮೂರ್ತಿ ಎಷ್ಟು ಅದ್ಭುತವಾಗಿ ತನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡ್ರು ಅಂದರೆ, ಅವರು ಎಲ್ಲಿಯೂ ಕೂಡ ಫಸ್ಟ್ ಅವರ ಜೀವನದ ಆರಂಭದ ಭಾಷಣಗಳಲ್ಲೆಲ್ಲ ಐ ಆಮ್ ಸ್ಪೀಕಿಂಗ್, ನಾವು ಐ ಆಮ್ ಡಿಸ್ಕಸ್ಸಿಂಗ್, ನಾವು ಐ ಆಮ್ ಟಾಕಿಂಗ್, ಹೀಗೆ ಮಾತಾಡ್ತಿದ್ರು.
ಮಧ್ಯಕಾಲಕ್ಕೆ ಬಂದಾಗ ಅವರಿಗೆ ನಾನೇ ಅಲ್ಲ ಅಂತ ಕಾಣಿಸೋಕ್ಕೆ ಶುರುವಾದ ಕಾಲ ಕಾಣಿಸುತ್ತೆ. ವಿ ಆರ್ ಸ್ಪೀಕಿಂಗ್, ವಿ ಆರ್ ಡಿಸ್ಕಸಿಂಗ್, ನಾವು ವಿ ಆರ್ ಟಾಕಿಂಗ್, ವಿ ಆರ್ ಥಿಂಕಿಂಗ್ ಟುಗೆದರ್, ವಿ ಆರ್ ವಾಕಿಂಗ್ ಟುಗೆದರ್ ಅಂದರು. ಇನ್ನೂ ಮುಂದಕ್ಕೆ ಹೋದ್ಮೇಲೆ ಅವರ ಕೊನೆಯ ಲಾಸ್ಟ್ ಟಾಕ್ಸ್ ಅಂತ ಬರುತ್ತೆ. ಆ ಟೈಮ್ನಲ್ಲಿ ಅವರು ದ ಸ್ಪೀಕರ್ ಸೇಸ್, the speaker is responsible. The speaker is responsible for what he is saying. I am only an instrument ಅನ್ನೋ ಅರ್ಥದಲ್ಲಿ the speaker is responsible for what he is saying. ಸೊ ಅಂಥದ್ದೊಂದು ಸೂಕ್ಷ್ಮಾತಿ ಸೂಕ್ಷ್ಮ ನಮ್ಮ ಒಳಗೆ ಭೇದಿಸಿ ಛೇದಿಸಿ ಇಲ್ಲಿರುವ ಶಕ್ತಿ ಯಾರು 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 ಅಂತ ಹುಡುಕಿ ಇದು ನಾನಲ್ಲ ಇದು ಅವನೇ. ಅನೇಕರು ಶಂಕರರ ಅಹಂ ಬ್ರಹ್ಮಾಸ್ಮಿಯನ್ನು ಅದೊಂದು ಅಹಂಕಾರದ ಮಾತು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಅದು ವಿಸ್ಮಯದಿಂದ ಬಂದ ಮಾತು. ಅರೆ, ನಾನೇ ಅಂತ ತಿಳಿದಿದ್ದೆ, ನಾನಲ್ಲ, ಅವನೇ ಇದು. ನನಗೆ ಗೊತ್ತೇ ಇರಲಿಲ್ಲ, ನನಗೆಷ್ಟು ಸೊಕ್ಕಪ್ಪ ನಾನು ಅಂತ ಸೊಕ್ಕಿದ್ದೆ, ನೋಡಿದರೆ ನಾನಲ್ಲ, ನಾನು ಅವನೇ ಅನ್ನುವ ಒಂದು ವಿಸ್ಮಯದಿಂದ ಬಂದ ವಿನೀತ ಭಾವದ ಮಾತು ಅದು. ನಾವು ಹೇಗೆ ಹೇಳ್ತೀವೋ ಹಾಗೆ ಅಲ್ವಾ? ರೋಡ್ನಲ್ಲಿ ಒಂದು ದೊಡ್ಡ ಬಸ್ ಬರ್ತಿದೆ, ಎದುರಿಗೆ ಹೋಗ್ಕೊಂಡು ಅಹಂ ಬ್ರಹ್ಮಾಸ್ಮಿ ಅಂದರೆ ಏನಾಗೋದು? ಹಾಗೆ ಅದನ್ನು ಅರ್ಥೈಸಿಕೊಳ್ಳುವುದರಲ್ಲಿ ತಪ್ಪಿದ್ದೇವೆ. ದೇಶದ ಆಧ್ಯಾತ್ಮ ಜಗತ್ತಿನ ಅನೇಕ ಸಂಗತಿಗಳನ್ನು, ಒಂದು ಸಣ್ಣ ಸಂಗತಿ ನಿಮಗೆಲ್ಲರಿಗೂ ಗೊತ್ತಿದೆ. ತಂದೆ ದೊಡ್ಡ ಆಸ್ತಿ ಸಂಪಾದಿಸ್ತಾನೆ. ಆಸ್ತಿ ಸಂಪಾದಿಸಿದ ಕೂಡಲೇ ಅವನು ವಯಸ್ಸಾಗ್ತಾ ಮಕ್ಕಳಿಗೆ ಕಣ್ಣು ಶುರುವಾಗುತ್ತೆ, ಇವನು ಯಾವಾಗ ನನಗೆ ಕೊಡ್ತಾನೆ ಅಂತ. ಕೊಡಲೇಬೇಕು ಅನ್ನೋದು ಅವನ ಹಕ್ಕು ಅನ್ನುವ ಅರ್ಥದಲ್ಲಿ ಕಾಯ್ತಾನೆ. ಅಪ್ಪನೂ ಹಾಗೆ, ನನ್ನ ಮಕ್ಕಳಿಗಲ್ಲದೆ ಇನ್ಯಾರಿಗೆ ಬರೆಯೋದು, ಅರ್ಹತೆ ಇಲ್ಲದಿದ್ದರೂ ಬರೀತಾನೆ. ಮಗ ತನ್ನ ಅರ್ಹತೆಗೆ ಲಾಯಕ್ಕಿಲ್ಲದಿದ್ದರೂ ಬರೀತಾನೆ. ಯಾಕೆ ಬರೀತಾನೆ ಅಂತಂದರೆ ಅಪ್ಪನಿಗೆ ಒಂದು ಮೋಹ ಕೂಡ ಇರುತ್ತೆ, ನಾನು ಗಳಿಸಿದ್ದು ಅವನಿಗಲ್ಲದೆ ಇನ್ಯಾರಿಗೆ ಅಂತ. ಅದು ನಿಮಗೆ ಎಲ್ಲರಿಗೂ ಗೊತ್ತಿರುವ ಸಂಗತಿ. ಇನ್ನೊಂದು ಸಂಗತಿ ಇದೆ, ಪ್ರತಿ ದೇಹಕ್ಕೆ ನಾನು ಇನ್ನೊಮ್ಮೆ ಹುಟ್ಟಬೇಕು ಅಂತ ಅನಿಸುತ್ತೆ. ಆ ಹುಟ್ಟುವುದಕ್ಕೆ ಇನ್ನೊಂದು ಹೆಣ್ಣನ್ನು ಉಪಯೋಗಿಸಿಕೊಂಡು ಮಾಧ್ಯಮ ಮಾಡಿಕೊಂಡು ಅವನು ಹುಟ್ಟುತ್ತಾನೆ ಮಗುವಾಗಿ. ಆತ್ಮಾವೈಹಿ ಪುತ್ರನಾಮಾಂಸಿ ಅಂತ, ನಾನೇ ಮತ್ತೆ ಮಗುವಾಗಿ ಹುಟ್ಟಿದೆ ಅಂತ. ಈ ಎರಡು ಸಂಗತಿಗಳು ನಮಗೆ ಗೊತ್ತಿವೆ. ನನ್ನ ಹಕ್ಕಿನ ಆಸ್ತಿಯನ್ನು ನನ್ನ ಮಗನಿಗೆ ಕೊಡೋದು, ನನಗೆ ಹುಟ್ಟಬೇಕು ಅಂತಿದ್ದ ಒಂದು ಅಪೇಕ್ಷೆಯನ್ನು ನಾನೊಂದು ಗರ್ಭದ ಮುಖೇನ ಸೃಷ್ಟಿಸುವುದು. ಇದೆರಡೂ ಅಲ್ಲದ ಮೂರನೆಯ ಸಂಗತಿಯನ್ನು ನಮ್ಮ ಅಧ್ಯಾತ್ಮ ಹೇಳಿತು. ಯಾವುದು ಅಂತಂದರೆ ಅದೇ ಆಗ ಹೇಳಿದ ಜ್ಞಾನ. ಒಬ್ಬ ಋಷಿ ಈ ಜಗತ್ತಿನ ಸರ್ವ ದರ್ಶನವನ್ನು ತನ್ನ ಜ್ಞಾನ ಸಂಪಾದನೆಯ ಸಾಧನೆಯ ಮೂಲಕ ಪಡೆದರೆ ಅವನಿಗೊಂದು ಇನ್ನಿಲ್ಲದಂತಹ ಹಸಿವು ಹುಟ್ಟುತ್ತೆ. ಏನು ಅಂದರೆ, ಈ ಜ್ಞಾನ ಸಂಪಾದನೆ ನನ್ನ ಹೃದಯದಲ್ಲಿ ಏನಿದೆ ಇದನ್ನು ಗಟ್ಟಿಯಾಗಿ ನಾನು ಕಾಯ್ಕೋಬೇಕು, ಮುಂದಿನ ಜನಾಂಗಕ್ಕೆ ಮತ್ತೆ ಧಾರೆ ಎರೆದು ಹೋಗಬೇಕು ಅಂತ. ಇದನ್ನು ಅಂದರೆ ಹೃದಯದಿಂದ ಹುಟ್ಟಿದ ಮಹಾ ಆಸ್ತಿಯನ್ನು ಟ್ರಾನ್ಸ್ಫರ್ ಮಾಡುವ ಒಂದು ವಿಧಾನವನ್ನು ಕೂಡ ಹೇಳಿದ್ದು ನಮ್ಮ ಅಧ್ಯಾತ್ಮವೇ. ಪ್ರಾಪರ್ಟಿಯನ್ನು ನೀವು ಕಾಗದದಲ್ಲಿ ಬೇರೆಯವರಿಗೆ ಬರೆಯೋದು ದೊಡ್ಡ ವಿಷಯ ಅಲ್ಲ, ಆಸ್ತಿಯನ್ನು ನಮ್ಮ ಮಗನಿಗೆ ಬರೆಯೋದು ದೊಡ್ಡ ವಿಷಯ ಅಲ್ಲ. ಮೋಹ ಇರುತ್ತೆ, ಬರಿತೀರಿ. ನನಗೊಂದು ದೇಹದಿಂದ ಅಪೇಕ್ಷೆ ಹುಟ್ಟಿ ಮಗು ಬೇಕು ಅಂತ ಹುಟ್ಟಿಸೋದು ದೊಡ್ಡ ವಿಷಯ ಅಲ್ಲ, ಯಾಕಂದರೆ ದೇಹಕ್ಕೆ ಇರುವುದೇ ಅದೇ ಅಪೇಕ್ಷೆ, ಮತ್ತೆ ಹುಟ್ಟಬೇಕು ಅಂತ. ಆದರೆ ನನ್ನ ಹೃದಯದಲ್ಲಿ ಇರುವ ಜ್ಞಾನವನ್ನು ನಾನು ಮತ್ತೆ ನನ್ನ ಅಂತೆವಾಸಿಯಲ್ಲಿಟ್ಟು ಬೆಳೆಸಬೇಕು ಅನ್ನುವ ಹೃದಯ ಗರ್ಭದ ಹಸಿವಿಗೆ ಒಬ್ಬ ಅಂತೆವಾಸಿಯನ್ನು ಹುಡುಕಿ ಅವನಿಗೆ ತನ್ನಲ್ಲಿರುವುದನ್ನು ಧಾರೆ ಎರೆಯುವುದನ್ನು ಮಾಡುವ ಕೆಲಸ ಇದೆಯಲ್ಲ, ಅದನ್ನು ಕೂಡ ಮಾಡಿದ ದೇಶ ಇದು. ಅಂದರೆ ಒಂದು ಕ್ಷಣ ಒಬ್ಬ ದೊಡ್ಡ ಋಷಿ ಮನಸ್ಸು ಮಾಡಿದರೆ ಹೀಗೆ ನಿಮ್ಮ ಮುಂದೆ ಹಾಯ್ದು ಹೋದರೆ ನಿಮ್ಮನ್ನು ಪರಿವರ್ತಿಸುವ ಸಾಮರ್ಥ್ಯ ಆ ಶಕ್ತಿಗೆ ಇದೆ. ಅಂಥ ಪರಿವರ್ತನೆಯ ಸಾಧ್ಯತೆಯನ್ನು ಹೇಳಿದ ಈ ಆಧ್ಯಾತ್ಮ ಜಗತ್ತಿನಲ್ಲಿ ನನಗೆ ಯಾವ ಭಯಗಳೂ ಕಾಣುವುದಿಲ್ಲ. ಈ ಥರದ ನಮ್ಮ ದೇಶದಲ್ಲಿ ಏನೋ ಒಂದು ಅಧಪತನದ ಹಾಗೆ ಕಾಣ್ತಿದೆಯಲ್ಲ, ಏನೋ ನಾವು ಕಳ್ಕೊಳ್ಳಿಕ್ಕೆ ಸಿದ್ಧರಾಗ್ತಿದ್ದೇವೆ, ಏನೋ ನಮಗೆ ಬುದ್ಧಿಸಮ್ ಹೋಗಿ ಹಿಂದೂಯಿಸಮ್ ಬಂತು, ಮತ್ತೆ ಈಗ ಹಿಂದೂಯಿಸಮ್ ಹೋಗ್ತದೇನೋ ಅನ್ನುವ ಎಲ್ಲ ಭಯದ ವಾತಾವರಣ ಈ ಕ್ಷಣಕ್ಕೆ ಇದೆ. ಅದು ಕಾಣಿಸುವುದು ಮಾತ್ರ. ನನ್ನ ಪ್ರಕಾರ ದೊಡ್ಡದು, ಜಗತ್ತಿನ ಅತ್ಯಂತ ಸತ್ವಯುತವಾದದ್ದು 1000 ಲಗ ಹೊಡೆದರೂ ಹೋಗೋದಿಲ್ಲ. ನಮ್ಮ ದೇಶದ ಹಿಂದೂ ಪರಂಪರೆ ನಮ್ಮ ದೇಶದ ಸತ್ವ ಅದು ಆಧ್ಯಾತ್ಮ ಪರಂಪರೆಯಲ್ಲಿ ಶಕ್ತಿಯಾಗಿ ಪ್ರತಿಯೊಬ್ಬರ ಹೃದಯ ಗರ್ಭದಲ್ಲಿರುವ ಋಷಿಗಳ ಮುನಿಗಳ ಪ್ರಯತ್ನದಲ್ಲಿ ಇವತ್ತಿಗೂ ಜೋಪಾನವಾಗಿರುವ ಆ ಶಕ್ತಿ ಖಂಡಿತಕ್ಕೂ ಒಬ್ಬ ಸಾಕು ಮತ್ತೆ ಉಳಿಸೋಕ್ಕೆ. ಒಬ್ಬ ಸಾಕು, ಒಬ್ಬ ಋಷಿ ಸಾಕು. ಆ ಸಾಮರ್ಥ್ಯವುಳ್ಳ ಆಧ್ಯಾತ್ಮ ಜಗತ್ತು ಇದು. ಈ ಜಗತ್ತು ನಮ್ಮ ಆಧ್ಯಾತ್ಮದ ಕಡೆಗೆ ಮುಖ ಮಾಡಿ ಒಂದು ದಿನ, ಹೌದು ಇದು ಎಲ್ಲರನ್ನು ಹೆತ್ತ ತಾಯಿ ಈ ದೇಶ,
ನಾವು ಸುಮ್ಮನೆ ಗಲಾಟೆ ಮಾಡ್ತಿದ್ದೀವಿ, ನಮ್ಮ ಧರ್ಮ ನಿಮ್ಮ ಧರ್ಮ ಅಂತ. ಖಂಡಿತಕ್ಕೂ ಅಲ್ಲ. ಈ ಧರ್ಮಕ್ಕೆ ಇರುವ ದೊಡ್ಡಸ್ತಿಕೆ ಇದು ಖಂಡಿತಕ್ಕೂ ನಮ್ಮೆಲ್ಲರನ್ನು ಬೆಳೆಸುವಂತಹ ತಾಯಿತನದ ದೊಡ್ಡಸ್ತಿಕೆ. ಅದಕ್ಕೇ ನೋಡಿ ನಮ್ಮ ದೇಶದಲ್ಲಿರುವಂತಹ ತಾಯಿತನದ ಹಸಿವು, ತಾಯಿತನದ ಬಹಳ ಆಶ್ಚರ್ಯ ಅಂದರೆ ಪ್ರೇಯಸಿ ಅಂದರೆ ತಾಯಿಯೇ, ತಾಯಿ ಎಂದರೆ ಪ್ರೇಯಸಿ ಅನ್ನುವವರೆಗೆ ಬರೆದವರಿದ್ದಾರೆ. ತಾಯಿ ಪ್ರೇಯಸಿಯನ್ನು ಸೇರುವುದು ಎಂದರೆ ತಾಯಿಯನ್ನು ಸೇರುವ ಹಸಿವು ಅಂತ ಬರೆದವರಿದ್ದಾರೆ. ಅದಕ್ಕೆ ಶಾರದಾ ಮಾತೆ ಬಂದು ನಿಂತ ಕೂಡಲೇ ತಾಯಿ ಕಾಣಿಸಿದ್ದು ರಾಮಕೃಷ್ಣ ಪರಮಹಂಸರಿಗೆ. ಅರೆ ಇವಳು ಪ್ರೇಯಸಿ ಅಲ್ಲ, ನನ್ನ ತಾಯಿ ಅಂತ. ಯಾಕೆ ಗೊತ್ತಾ? ಅದು ಬಹಳ ಸೂಕ್ಷ್ಮ. ನಮ್ಮ ಜೀವಕ್ಕೆ, ಪ್ರತಿ ಜೀವಕ್ಕೆ, ಬೀಯಿಂಗಿಗಿರುವ ಏಕಮಾತ್ರ ಹಸಿವು ನನ್ನ ಮೂಲ ಯಾವುದು ಅಂತ ಹುಡುಕುವ ಹಸಿವು, ನಾನು ಎಲ್ಲಿಂದ ಬಂದೆ ಅನ್ನುವ ಹಸಿವು. ಅದು ಫಿಸಿಕಲ್ಲಿ ಫಸ್ಟ್ ನೆನಪು ಮಾಡುವುದು ತಾಯಿಯ ಯೋನಿಯಿಂದ ಬಂದೆ ಅಂತ. ತಕ್ಷಣಕ್ಕೇ ನಾನು ತಾಯಿಯ ಯೋನಿಯಿಂದ ಬಂದದ್ದು. ನೀವು ಸುಮ್ಮನೆ ಅದನ್ನೊಂದು ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಥರ ಹೋಗ್ತಿದ್ರೆ ಯೋಚನೆ ಮಾಡಿ. ತಾಯಿಯ ಯೋನಿಯಿಂದ ಬಂದೆ ನಾನು, ಮತ್ತೆ ಇನ್ನೊಬ್ಬ ಹೆಣ್ಣಿನ ಯೋನಿಯನ್ನು ಪ್ರವೇಶ ಮಾಡಿ ಅಲ್ಲಿ ಹುಟ್ಟಿಸಿದೆ. ಆ ಮಗುವು ಬಂದದ್ದು ಯೋನಿಯಿಂದ. ಎಲ್ಲೋ ಒಂದು ಸೂತ್ರ ಪ್ರವೇಶ ಮತ್ತು ನಿರ್ಗಮನ ಯೋನಿಯಿಂದ ಆಗ್ತಿದೆ ಅಂದರೆ ಏನು? ಅದು ಯೋನಿ ಮಾತ್ರವಲ್ಲ, ಅದು ತಾಯಿಯನ್ನು ಸೂಚಿಸ್ತಿದೆ. ಇದು ಸೃಷ್ಟಿ ಮೂಲದ ಹಸಿವು. ಪ್ರತಿ ಬೀಯಿಂಗಿಗೆ ಇರುವ ಸೃಷ್ಟಿ ಮೂಲದ ಹಸಿವನ್ನು ಹೇಳಿದ ದೇಶ ಇದು. ಅದಕ್ಕೆ ಈ ದೇಶದಲ್ಲಿ ತಾಯಿ ದೊಡ್ಡವಳು ಅಂತ ಹೇಳಿದ್ದು. ಅದಕ್ಕೆ ನಾನು ಹೇಳಿದ್ದು, ಈ ದೇಶ ವಿಶ್ವಮಾತೆ, ಇದು ಎಲ್ಲರನ್ನ ಹೊಟ್ಟೆಯ ಒಳಗಿಟ್ಟು ಬೆಳೆಸಬಲ್ಲ ಮಹಾತಾಯಿಯ ದೇಶ. ಇಲ್ಲಿ ಯಾವ ಬೇನೆಯೂ ಬರಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ. ಒಬ್ಬ ಋಷಿ ಇದನ್ನು ಕಾಯಬಲ್ಲ, ರಕ್ಷಿಸಬಲ್ಲ. ನಿಮ್ಮಂಥ ಹಲವು ಜನ ಶರಣು ಅಂದರೆ ಅದು ಈ ಕ್ಷಣಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.